ನೀವ್ ನ್ಯೂಸ್ ಚಾನಲ್ ಹೇಳ್ತಿದಿರಲ್ವಾ ಅವ್ರನ್ನ ಕಿಡ್ನಾಪ್ ಮಾಡ್ಕೊ ಬಂದ್ಬಿಟ್ಟು ಇಟ್ಕೊಂಡು ಕೊಲೆ ಮಾಡಿದ್ರು ಅಂತ. ಅವ್ನ್ ಸಾವಲ್ಲಿತ್ತು ಅಷ್ಟೇ ಸತ್ತ, ಅದ್ರಲ್ಲಿ ಏನಿದೆ? ಯು ಹ್ಯಾವ್ ಅಬ್ಸಲ್ಯೂಟ್ಲಿ ಝೀರೋ ಐಡಿಯಾ ಆಫ್ ಅನಿಮಲ್ ಕಿಂಗ್ಡಮ್. ಪ್ರಾಣಿ ಪ್ರಪಂಚದ ಕನಿಷ್ಠ ಪ್ರಜ್ಞೆ ನಿಮ್ಗಿಲ್ಲ ಅಂತ ಹೇಳ್ತೀನಿ ನಾನು. ಹಂಗಾರೆ ಅಣ್ಣ, ಇವಾಗ ರೀಸೆಂಟಾಗಿ ಫೋಟೋಶೂಟ್ ಮುಗಿಸ್ಕೊಂಬಂದೆ. RV01 ಅಂತ ಒಂದು ಪೋಸ್ಟರ್ ಕೂಡ ಲಾಂಚ್ ಮಾಡಿದ್ವಿ. ಮುಖ್ಯ ವಿಷಯಕ್ಕೆ ಬರಲ್ಲ. ಅವರ ಒಂದು ಬಳಗದಲ್ಲಿ ಕಾಣಿಸ್ಕೊಂಡಿರುವಾಗಲೇ ಅವ್ರನ್ನ ಪ್ರೀತಿಸೋರು ಜಾಸ್ತಿ ದಿನ ಯಾಕೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇಲ್ಲ, ಮಾತಾಡ್ತಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ನೀವೇನ್ ಹೇಳ್ತೀರಾ ಅದಕ್ಕೆ? ಅಣ್ಣ, ಇಲ್ಲಿ ಮೈಕ್ಗಳು ಇಟ್ಕೊಂಡು ನಿಮಗೆ ಪ್ರಶ್ನೆ ಕೇಳಕ್ಕೆ ಈಸಿ ಆಗಿರುತ್ತೆ. ಇವಾಗ ಒಳಗಡೆ ತನಿಖೆ ನಡೀತಿರುತ್ತೆ ಅಣ್ಣ. ನೀವು ಹೋಗಿ ತನಿಖೆಯಲ್ಲಿ 24 ಗಂಟೆ ಕ್ಯಾಮ್ರಾ ಇಟ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ಕೆ ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ ಅನ್ಸುತ್ತಾ ಇಲ್ವಾ ಅಣ್ಣ? ಅಲ್ಲ, ಒಳಗಡೆ ಏನು ನಡೀತಾ ಇರುತ್ತೆ. ಇಲ್ಲಿ ನೀವುಗಳು ಸೋಷಿಯಲ್ ಮೀಡಿಯಾನಲ್ಲಿ ಮತ್ತೊಂದರಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಎಲ್ರಿಗೂ ಒಂದು ಅಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ, ಇದಾದ್ಮೇಲೆ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ, ನಾನು ಮಾತಾಡೋ ಸನ್ನಿವೇಶ ಇದೆ, ಹಂಗನ್ಬಿಟ್ಟು ನಾವು ಓಡೋಗ್ಬಿಡೋಕ್ಕಾಗಲ್ಲ. ಇದರಿಂದ ಜಿಂಕ್ ಚೆಕ್ ಮಾಡೋದು, ಕಾಕ ಹೊಡೆಯೋದು, ಬಕೆಟ್ ಹಿಡಿಯೋದು ಮೊದಲು ಬಿಡ್ರೋ. ಜಾಸ್ತಿ ಮಾತಾಡಿದ್ರೆ ದೇವ್ರು ಮಾಡ್ಬಿಡ್ತೀನಿ. ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ರಂತ ನೀವು ಬಾಸ್ ಈಗಲೂ ಬಾಸ್ ಅಂತೀರಾ? ಪ್ರೂಫ್ ನಮ್ಮ ಭಾಷೆ ಅವರು, ನಮ್ಮ ಡಿ ಭಾಷೆ ಕೈಗೆ ಹಾಕೊಂಡಿಲ್ವಾ? ಡಿ ಭಾಷೆ ಅವರು ಪೊಲೀಸ್ ಹೇಳಿರುವಂತದ್ದು ನಿಮ್ಮನೇನು ಹೆಣ್ಮಕ್ಳೇ, ನಮ್ಮನೇನು ಹೆಣ್ಮಕ್ಳೇ. ಯಾವ ಹೆಣ್ಮಕ್ಳಿಗಾದ್ರು ಯಾವನಾದ್ರು ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಅದು ರಿಯಾಕ್ಟ್ ಆಗೇ ಆಗುತ್ತೆ. ಹೊಡೆದಿರ್ಬೋದು, ಬಟ್ ಇದಾಗಿರಲ್ಲ, ಏನೋ ಒಂದು ಇದಾಗಿರುತ್ತೆ, ಹಾಗೆ ಆಗುತ್ತೆ. ಹೊಡೆದಿರ್ಬೋದು, ಬಟ್ ಇದಾಗಿರಲ್ಲ, ಏನೋ ಒಂದು ಇದಾಗಿರುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಿನ್ನೆ ನ್ಯೂಸ್ ಅವ್ರನಲ್ಲಿ ಬಹಳ ಸಿಟ್ಟು ಬಂದಿತ್ತು ಮರ್ಡರ್ ಕೇಸಿನ ಬಗ್ಗೆ. ಸಿಟ್ಟಿನಲ್ಲಿ ಏನೇನೋ ಮಾತಾಡಿದೆ, ಅದರಿಂದ ದರ್ಶನ್ ಅಭಿಮಾನಿಗಳಿಗೆ ಬೇಜಾರಾಗಿದೆಯಂತೆ. ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಡಿದ ಮಾತುಗಳಿಂದ ನಿಮಗೆ ಬೇಜಾರಾಗಿದ್ದರೆ ಬಾಯಿ ಬಡ್ಕಳಿ. ಮುಂದಿನ ಸುದ್ದಿ ಹೇಳ್ತೀನಿ ನಾನು. ಇದ್ಯಾವುದೋ ನಾಗರಾಜ್ ದಚ್ಚು ಅಂತ ಮನೆಯವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನಿಮ್ಮ ಮಗನಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ನಮ್ಮ ಬಾಸ್ ಸುಮ್ಮನೆ ಕೊಲೆ ಮಾಡಿರುವುದಿಲ್ಲ, ಅದಕ್ಕೆ ಕಾರಣ ಇದ್ದೇ ಇರುತ್ತೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಷ್ಟೇ. ನೀವು ನಮ್ಮ ಬಾಸ್ದು ಏನೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ನೋಡಿ, ಇದನ್ನು ನೋಡಿ, ಅವನು ಯಾರು ಅಂತ ಮನೆಯವರು ಇದ್ದಾರಲ್ಲ, ಸ್ವಲ್ಪ ಕನ್ಯೆಗಿನ್ನೆ ಕೊಡೋಗಿ ಯೋಚನೆ ಮಾಡಿ. ಮದುವೆ ಆಗಿಲ್ಲ ಅಂದ್ರೆ ಒಂದು ಅವರಿಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ ಮಾತಾಡೋದಕ್ಕೆ. ಅವ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಮೇಡಮ್, ಅದೆಲ್ಲ ಸುಳ್ಳು ಮೇಡಮ್. ಇವೆಲ್ಲ ಮಾಮೂಲು. ಕಂಟ್ರೋಲ್ ಆರೋಪಗಳು ಕೇಳಿ ಬರ್ತಾ ಇದೆ, ನಿಮ್ಗೆ ಗೊತ್ತು ಏನಕ್ಕೆ ಇರ್ಬೋದು ಅಂತ ಹೇಳ್ತೀರಾ? ಅವ್ರ ಮೇಲೆ ಹೊಟ್ಟೆ ಉರಿ. ನೀನ್ ಕಲಾಸಿ ಪಾಳ್ಯ ಹೋಗಿ ಒಂದು ದೊಡ್ಡ ಹೂವಿನ ಹಾರ ತಗೋ. ನೀನ್ ಹೋಗಿ ಫ್ರೇಮ್ಗೆ ಆರ್ಡರ್ ಕೊಡು. ನೀನೇನು ಮುಖ ನೋಡ್ತಾ ಇದೆಯಾ ಬೋಳಿ ಮಗನೇ? ಅಣ್ಣಂದು ದೊಡ್ಡ ಫೋಟೋ ಹೊಡಿ. ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕಾವ್ರಿ, ಅವ್ರ ಆಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ ಅಷ್ಟೇ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ निकल लौड़े, पहली फुर्सत में निकल, कोई जरूरत नहीं तेरी, पहली फुर्सत में भोसड़ी के निकल.